ದಿ ಗೋಲ್ಡನ್ ಗ್ಲೀಮ್ಸ್ ಕಾಲೇಜಿನ ವಿದ್ಯಾರ್ಥಿಗಳಿಗೆ ಇಂಟರ್ ಕ್ಲಾಸ್ ಸ್ಪೋರ್ಟ್ಸ್ ಮೀಟ್. ಕ್ರೀಡೆಗಳು ಕೇವಲ ಪೈಪೋಟಿ ಅಥವಾ ಗೆಲುವು ಸೋಲಿನ ಅಂಗಳವಲ್ಲ, ಮಾನಸಿಕ ಹಾಗೂ ದೈಹಿಕ ಸಾಮರ್ಥ್ಯ ವೃದ್ಧಿಗೆ ಮಹತ್ತರ ವೇದಿಕೆಯಾಗಿದೆ ಅಂತ ಚಿಕ್ಕಬಳ್ಳಾಪುರ ತಾಲೂಕಿನ ಅಂಗಲಗುರ್ಕಿ ಗ್ರಾಮ ಪಂಚಾಯಿತಿ ಪಿಡಿಒ ಅಶೋಕ್ ಹೇಳಿದರು. ಶುಕ್ರವಾರ ನಗರದ ಹೊರವಲಯದಲ್ಲಿರುವ ಸಿವಿವಿ ಕ್ಯಾಂಪಸ್ ಕ್ರೀಡಾಂಗಣದಲ್ಲಿ ನಗರದ ಪ್ರತಿಷ್ಠಿತ ಕಾಲೇಜುಗಳಲ್ಲಿ ಒಂದಾದ ದಿ ಗೋಲ್ಡನ್ ಗ್ಲೀಮ್ಸ್ ಕಾಲೇಜು ವತಿಯಿಂದ ವಿದ್ಯಾರ್ಥಿಗಳಿಗೆ ಆಯೋಜಿಸಿದ್ದ ಇಂಟರ್ ಕ್ಲಾಸ್ ಸ್ಪೋರ್ಟ್ಸ್ ಮೀಟ್ಗೆ ಚಾಲನೆ ನೀಡಿ ಮಾತನಾಡಿದ ಅವರು, ನಿರಂತರವಾಗಿ ಕ್ರೀಡೆಗಳಲ್ಲಿ ತೊಡಗಿಸಿಕೊಳ್ಳುವುದರಿಂದ ಆರೋಗ್ಯ ಕಾಪಾಡಿಕೊಳ್ಳುವಂತಾಗುವುದಲ್ಲದೆ ತಂಡ ಭಾವನೆ, ಶಿಸ್ತು, ಕ್ರೀಡಾ ಸ್ಫೂರ್ತಿ ಹಾಗೂ ಕ್ರೀಡಾತ್ಮಕ ಮನೋಭಾವ ಬೆಳೆಸಲು ಸಹಕಾರಿಯಾಗುತ್ತದೆ ಎಂದರು. ವಿದ್ಯಾರ್ಥಿಗಳು ಕೇವಲ ಪಾಠ ಪ್ರವಚನಗಳಿಗೆ ಸೀಮಿತವಾಗದೆ ಕ್ರೀಡಾ ಚಟುವಟಿಕೆಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸಬೇಕು. ಕ್ರೀಡೆಗಳಲ್ಲಿ ಸೋಲಿನ ಅನುಭವವೇ ಜೀವನದಲ್ಲಿ ಗೆಲುವಿನ ಪಾಠ ಕಲಿಸುತ್ತದೆ. ಕ್ರೀಡಾಪಟುಗಳು ಕ್ರೀಡಾಂಗಣದಲ್ಲಿ ತೋರಿಸುವ ಹೋರಾಟ ಮನೋಬಲವನ್ನು ಹೆಚ್ಚಿಸುವುದರ ಜೊತೆಗೆ ಆತ್ಮವಿಶ್ವಾಸವನ್ನು ಬಲಪಡಿಸುತ್ತದೆ. ವಿದ್ಯಾರ್ಥಿಗಳು ಸಕಾರಾತ್ಮಕ ಮನೋಭಾವದಿಂದ ಭಾಗವಹಿಸಿ ತಮ್ಮ ಕೌಶಲ್ಯ ಮತ್ತು ಪ್ರತಿಭೆಯನ್ನು ಪ್ರದರ್ಶಿಸಬೇಕು ಅಂತ ಅಶೋಕ್ ಕರೆ ನೀಡಿದರು. ನಾವು ಶಾಲಾ ದಿನಗಳಲ್ಲಿ ಒಂದು ಕ್ರೀಡಾಕೂಟ ಅಂತ ಏನ್ ಮಾಡ್ತಾರೆ, ಅದು ಬರೀ ನಾವು ಒಂದು ಪೈಪೋಟಿಗೆ ಮಾಡುವಂಥದ್ದಲ್ಲ. ಯಾಕೆಂತಂದ್ರೆ ಇದರ ಹಿಂದೆ ಹಲವಾರು ವಿಷಯಗಳಿದೆ. ಒಂದು, ನಮಗೆ ಕ್ರೀಡೆಯಲ್ಲಿ ಹೆಚ್ಚು ನಾವು ತೊಡಗಿಸ್ಕೊಂಡಂತೆ ನಮಗೇನಾಗ್ತದೆ, ಅದರಲ್ಲಿ ಹಲವಾರು ನಮಗೆ ಒಂದು ಬೆನಿಫಿಟ್ಸ್ ಇದೆ. ಒಂದೇದು ಹೇಳ್ಬೇಕಾದ್ರೆ, ಆರೋಗ್ಯವಾಗಿ ನಾವು ಹೇಳ್ಬೇಕಾದ್ರೆ ನಮಗೆ ಒಳ್ಳೆಯ ಆರೋಗ್ಯವನ್ನ ದಿನನಿತ್ಯ ನಾವು ಒಂದು ಫಿಸಿಕಲಿ ಆಕ್ಟಿವಿಟಿ ಮಾಡೋದ್ರಿಂದ ನಮ್ಮ ಆರೋಗ್ಯ ಸುಸ್ಥಿರವಾಗಿರ್ತದೆ. ಯಾವುದೇ ರೀತಿಯ ಒಂದು ಬ್ಲಡ್ ಪ್ರೆಷರ್ ಆಗಲಿ ಮತ್ತೆ ಯಾವುದೇ ಒಂದು ಇದು ನಮಗೆ ಕಾಯಿಲೆಗಳು ಕೂಡ ಬರಲ್ಲ. ಅದೇ ರೀತಿ ನಮ್ಗೆ ಏನಾಗುತ್ತೆ, ನಮ್ದು ಬೋನ್ ಸ್ಟ್ರೆಂಥನ್ ಆಗುತ್ತೆ. ಜೊತೆಗೆ ನಮ್ದು ಏನು ಸೆಲ್ಫ್ ಕಾನ್ಫಿಡೆನ್ಸ್ ಬೂಸ್ಟ್ ಆಗುತ್ತೆ. ಇದು ಒಂದು ಹೆಲ್ತ್ ದೃಷ್ಟಿಯಿಂದ ನಮ್ಗಿರುವಂತ ಒಂದು ಬೆನಿಫಿಟ್. ಮತ್ತೆ ನೀವು ಸೋಷಿಯಲ್ ಹೇಳ್ಬೇಕಾದ್ರೆ ನಮ್ಮಲ್ಲಿ ಒಂದು ಟೀಮ್ ಸ್ಪಿರಿಟ್ ನ ಅದು ಹುಟ್ಟಾಗುತ್ತೆ. ಯಾಕಂದ್ರೆ ನಾವು ಕ್ರೀಡೆಯಲ್ಲಿ ಭಾಗವಹಿಸಿದ್ರೆ ನಾವು ದೈಹಿಕವಾಗಿ ನಾವು ದಕ್ಷವಾಗಿರ್ಬೇಕು. ಈಗ ಯಾವ ವ್ಯಕ್ತಿ ದೈಹಿಕವಾಗಿ ದಕ್ಷವಾಗಿರ್ತಾನೋ ಅವನು ಮೆಂಟಲಿ ಕೂಡ ಫಿಟ್ ಆಗಿರ್ತಾನೆ. ಹಂಗಾಗಿ ನಾವು ಹೆಚ್ಚು ಕ್ರೀಡೆಗಳಲ್ಲಿ ತೊಡಗಿಸ್ಕೊಂಡಂತೆ ಏನಾಗುತ್ತೆ, ನಾವು ಗುಂಪು ಆಟಗಳನ್ನ ಆಡಬೇಕಾದ್ರೆ ಏನಾಗುತ್ತೆ, ನಾವು ಕಮ್ಯುನಿಕೇಶನ್ ಮಾಡೋ ರೀತಿ ಆಗಿರ್ಬೋದು, ಒಂದು ಟೀಮ್ ಸ್ಪಿರಿಟ್ ಆಗಿರ್ಬೋದು, ಒಂದು ಟೀಮ್ನ ಬೂಸ್ಟ್ ಮಾಡೋದಾಗಿರ್ಬೋದು, ಒಂದು ಟೀಮು ಇಲ್ಲ ಒಂದು ಇದರಲ್ಲಿ ಲೋ ಪಾಯಿಂಟ್ ಅಲ್ಲಿ ಇದ್ದಾಗ ನಾವು ಟೀಮ್ ಎಫರ್ಟ್ ಮಾಡಿದಾಗ ತಂಡವಾಗಿ ಎಲ್ಲರೂ ಕೂಡ ನಾವು ಗೆಲುವನ್ನು ಸಾಧಿಸಬಹುದು. ಮತ್ತು ಸೋತಾಗ ನಾವು ಯಾವ ರೀತಿ ಕಮ್ ಬ್ಯಾಕ್ ಮಾಡ್ಬೇಕು ಅನ್ನೋದು ಕೂಡ ಕ್ರೀಡೆಯಲ್ಲಿ ನಮಗೆ ಅದೊಂದು ಪಾಠ. ಇದು ಬರೀ ಕ್ರೀಡೆಗೆ ಸೀಮಿತವಾಗಿರಲ್ಲ, ನಮ್ಮ ವೈಯಕ್ತಿಕ ಜೀವನದಲ್ಲೂ ಸಹ ಕೂಡ ಇದು ನಮಗೆ ಒಂದು ಆತ್ಮವಿಶ್ವಾಸವನ್ನ, ಏಕಾಗ್ರತೆಯನ್ನ ವೃದ್ಧಿ ಮಾಡ್ಕೊಳ್ಳೋದಕ್ಕೆ ಒಂದು ಸಹಕಾರ ಆಗಿರ್ತದೆ. ಹಂಗಾಗಿ ಎಲ್ಲ ವಿದ್ಯಾರ್ಥಿಗಳು ಸಹ ಸಕಾರಾತ್ಮಕವಾಗಿ ಈ ಕ್ರೀಡೆಯಲ್ಲಿ ಸಮಗ್ರವಾಗಿ ನೀವು ಭಾಗವಹಿಸಿ ಮತ್ತು ಈ ಒಂದು ಕ್ರೀಡಾಕೂಟ ಯಶಸ್ವಿಯಾಗಲಿ ಅಂತ ಹೇಳ್ತಾ ಹಾರೈಸ್ತಾ ಈ ಒಂದು ವೇದಿಕೆಗೆ ನನ್ನ ಕರೆದು. ನಗರಸಭಾ ಮಾಜಿ ಸದಸ್ಯ ಮಹಾಕಾಳಿ ಬಾಬು ಮಾತನಾಡಿ, ಜೀವನದಲ್ಲಿ ಸೋಲು ಅನ್ನೋದು ಮನುಷ್ಯನನ್ನ ಉನ್ನತ ಮಟ್ಟಕ್ಕೆ ಬೆಳೆಸುವ ಹಾದಿಯಾಗಿದೆ. ಕ್ರೀಡೆಗಳಲ್ಲಿ ಸೋಲು ಗೆಲುವು ಸಹಜ, ಆದರೆ ಭಾಗವಹಿಸುವಿಕೆ ಮುಖ್ಯ. ಇದನ್ನರಿತು ಪ್ರತಿಯೊಬ್ಬರು ಕ್ರೀಡಾಂಗಣದಲ್ಲಿ ತಮ್ಮ ಪ್ರತಿಭೆಯನ್ನು ಪ್ರದರ್ಶಿಸಬೇಕು. ಕ್ರೀಡೆಗಳು ಶಿಸ್ತು, ಸಮಯ ಪಾಲನೆ ಹಾಗೂ ಸಾಧನೆ ಮಾಡುವ ಮನೋಭಾವವನ್ನು ಬೆಳೆಸುತ್ತವೆ. ಈ ಮೌಲ್ಯಗಳನ್ನು ಜೀವನದಲ್ಲಿ ಅಳವಡಿಸಿಕೊಂಡ್ರೆ ಯಶಸ್ಸು ಖಚಿತ ಅಂದ್ರು. ಕಾಲೇಜಿಗೂ ನನಗೂ ಬಹಳ ಆತ್ಮೀಯತೆ. ನಂದು ಒಂದು ಫ್ಯಾಮಿಲಿ ಇದ್ದಂಗೆ ಕಾಲೇಜಲ್ಲಿ ಯಾವುದೇ ಒಂದು ಕಾರ್ಯಕ್ರಮ ಆದ್ರೂ ಅವರು ಬರಲೇಬೇಕು ಅಂತೇಳಿ ಅವ್ರು ಮಾಡ್ತಾರೆ, ನಾನೆಲ್ಲೋ ಇರ್ತೀನಿ, ಬರೋದಿಕ್ಕಾಗಿರೋದಿಲ್ಲ. ಕ್ರೀಡಾಕೂಟ ಅನ್ನೋದು ಸೋಲು ಗೆಲುವು ಎಲ್ಲ ಖಚಿತ. ಅದರಲ್ಲಿ ಸೋತಾಗೆ ಗೆಲ್ಲುವಂಥದ್ದು. ಯಾಕಂದ್ರೆ ನಾನು ಒಂದೇ ಒಂದು ಮಾತು ಹೇಳ್ತೀನಿ, ನನ್ನ ರಾಜಕಾರಣದಲ್ಲಿ ಫಸ್ಟ್ ಸೋತಿದ್ದೆ ನಾನು. ಆಮೇಲೆ ಈವರೆಗೂ ಮತ್ತೆ ನಾನು ಸೋಲೇ ಇಲ್ಲ. ಹಾಗಾಗಿ ಸೋಲು ಗೆಲುವು ಖಚಿತ. ಈ ಕಾಲೇಜು ರಾಜ್ಯ ಮಟ್ಟದಲ್ಲೂ ಒಂದು ಒಳ್ಳೆ ಹೆಸರು ಮಾಡ್ತಾ ಐತೆ. ಅದಕ್ಕೆಲ್ಲ ನಿಮ್ಮೆಲ್ಲರ ಸಹಕಾರ, ಉಪಾಧ್ಯಾಯರ ಒಂದು ಕಮ್ಯುನಿಕೇಶನ್ ಎಲ್ಲ ಒಂದು ಉತ್ತಮ ಕಮ್ಯುನಿಕೇಶನ್ ಐತೆ. ಮುಂದಿನ ದಿನಗಳಲ್ಲಿ ಇದೇ ತರ ಬೆಳೀಲಿ, ನನ್ನ ಸಂಪೂರ್ಣ ಸಹಕಾರ ಇರುತ್ತೆ ಅಂತ ಹೇಳ್ತಾ ನಿಮಗೆ ಆಲ್ ದಿ ಬೆಸ್ಟ್ ಹೇಳ್ತಾ ನಾನು ಕರೆದಿದ್ದೀನಿ. ಕಾಲೇಜಿನ ಪ್ರಾಂಶುಪಾಲ ಪ್ರೊಫೆಸರ್ ಸಿಎಂ ಮುನಿಕೃಷ್ಣ ಮಾತನಾಡಿ, ಕ್ರೀಡೆಗಳು ವಿದ್ಯಾರ್ಥಿಗಳಲ್ಲಿ ಶಿಸ್ತು, ತಂಡಭಾವ, ಹೋರಾಟ ಮನೋಭಾವವನ್ನು ಬೆಳೆಸುತ್ತವೆ. ಜೀವನದಲ್ಲಿ ಎದುರಾಗುವ ಸವಾಲುಗಳನ್ನು ಸಮರ್ಥವಾಗಿ ಎದುರಿಸಲು ಕ್ರೀಡೆಗಳ ಅನುಭವವೇ ದೊಡ್ಡ ಪಾಠವಾಗುತ್ತದೆ. ವಿದ್ಯಾರ್ಥಿಗಳಲ್ಲಿ ದೈಹಿಕ ಹಾಗೂ ಮಾನಸಿಕ ಸದೃಢತೆಗೆ ಕ್ರೀಡೆಗಳಲ್ಲಿ ಭಾಗವಹಿಸುವಿಕೆ ಮುಖ್ಯ. ಕ್ರೀಡೆಗಳಲ್ಲಿ ಸೋಲು ಗೆಲುವು ಮಹತ್ವ ಅಲ್ಲ, ಪಾಲ್ಗೊಳ್ಳುವುದೇ ಮುಖ್ಯ. ಸೋಲು ಗೆಲುವನ್ನು ಸಮಾನ ಮನಸ್ಸಿನಿಂದ ಸ್ವೀಕರಿಸಿದಾಗಲೇ ಕ್ರೀಡಾ ಸ್ಫೂರ್ತಿ ಮೂಡುತ್ತದೆ. ಇತ್ತೀಚಿನ ದಿನಗಳಲ್ಲಿ ದೈಹಿಕ ಸಾಮರ್ಥ್ಯದ ಕೊರತೆ ಗಂಭೀರ ಸಮಸ್ಯೆಯಾಗಿ ಪರಿಣಮಿಸುತ್ತಿದೆ. ಹಿಂದೆ ಮಕ್ಕಳು ಮೈದಾನದಲ್ಲಿ ಓಡಿ ಆಟವಾಡಿ ಶಾರೀರಿಕ ಶಕ್ತಿಯನ್ನು ವೃದ್ಧಿಸುತ್ತಿದ್ರು. ಆದರೆ ಇಂದು ಅದೇ ಸಮಯವನ್ನು ಮೊಬೈಲ್ ಆಟಗಳಲ್ಲಿ ಕಳೀತಿರೋದು ಕಳವಳಕಾರಿ. ವಿದ್ಯಾರ್ಥಿಗಳು ಕ್ರೀಡೆಗಳಲ್ಲಿ ತೊಡಗಿಸಿಕೊಂಡ್ರೆ ಮಾತ್ರ ದೈಹಿಕ ಹಾಗೂ ಮಾನಸಿಕ ಸಾಮರ್ಥ್ಯ ಹೆಚ್ಚಲು ಸಾಧ್ಯ ಅಂದ್ರು. ಕ್ರೀಡೆಯಲ್ಲಿ ಅದು ಸಾಮಾನ್ಯ. ಒಬ್ರು ಸೋತ್ರನೇ ಇನ್ನೊಬ್ರು ಗೆಲ್ಲೋಕಾಗೋದು. ಗೆದ್ದೋರು ಸಂತೋಷ ಪಡ್ಲಿ, ಸೋತವರು ಅವಕಾಶ ಕೊಟ್ಟಿದೀವಿ ಅಂತ ಸಂತೋಷ ಪಡೋಣ.
ಇಬ್ರು ಸಂತೋಷನೇ ಪಡೋಣ. ನಾವು ಸೋತಿದ್ದಕ್ಕೆ ಅವ್ರು ಗೆದ್ರು ಅನ್ನೋ ಸಂತೋಷ ನಮಗಿರ್ಲಿ, ಗೆದ್ದವ್ರು ಗೆದ್ದಿದೀವಿ ಅನ್ನೋ ಸಂತೋಷ ಪಡ್ಲಿ. ಸಮಾನವಾಗಿ ಸ್ವೀಕರಿಸಿ. ಮಾನಸಿಕ ಸದೃಢತೆಯ ಜೊತೆಗೆ ದೈಹಿಕ ಸದೃಢತೆ ಬೇಕು ಅಂದಾಗ ಕ್ರೀಡೆಗಳಲ್ಲಿ ಭಾಗವಹಿಸಬೇಕಾಗುತ್ತೆ. ಇತ್ತೀಚಿನ ದಿನಗಳಲ್ಲಿ ನೀವು ನೋಡಿರ್ಬೋದು, ಯುವಕರು ಅಂತ ಏನಿಲ್ಲ, ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾದವರು ಎಲ್ಲಾರ್ಗೂ ಕಾಡ್ತಿರ್ತಕ್ಕಂಥ ಸಮಸ್ಯೆ ಅಂದ್ರೆ ದೈಹಿಕ ಸಾಮರ್ಥ್ಯದ ಸಮಸ್ಯೆ. ಏನೇನೋ ಕಾಯಿಲೆಗಳು ಬರ್ತಿದೆ. ಇದಕ್ಕೆಲ್ಲ ಕಾರಣ ಏನು ಅಂದ್ರೆ, ಏನು ಹಾರ್ಡ್ ಗೇಮ್ಸ್ ಅಂತ ಇತ್ತು, ಮೈದಾನದಲ್ಲಿ ಆಡ್ತಕ್ಕಂತ ಕ್ರೀಡೆಗಳು ಅಂತ ಏನಿತ್ತು, ಅವೆಲ್ಲ ಮೊಬೈಲ್ಗಳಲ್ಲಿ ಆಡ್ತಾ ಇರೋದಕ್ಕೆ ಆಗ್ತಾ ಇರುವಂತದ್ದು. ವಾಲಿಬಾಲು ಮೊಬೈಲಲ್ಲೇ ಆಡ್ತೀರಾ, ಕ್ರಿಕೆಟ್ ಮೊಬೈಲಲ್ಲೇ ಆಡ್ತೀರಾ. ಹಾಗಾಗಿ ಕಷ್ಟ ಆಗ್ತಿರ್ತಕ್ಕಂಥದ್ದು. ಅಂದ್ರೆ ದೈಹಿಕ ಸಾಮರ್ಥ್ಯವನ್ನ ವಿದ್ಯಾರ್ಥಿಗಳು, ವಿಶೇಷವಾಗಿ ವಿದ್ಯಾರ್ಥಿಗಳು ದೈಹಿಕ ಸಾಮರ್ಥ್ಯವನ್ನು ಹೆಚ್ಚಿಸ್ಕೋಬೇಕು. ಆ ನಿಟ್ಟಲ್ಲಿ ಕ್ರೀಡೆಗಳನ್ನ ಆಯೋಜನೆ ಮಾಡಬೇಕಾಗುತ್ತೆ. ಸೊ ನಮ್ಮ ದಿ ಗೋಲ್ಡನ್ ಗ್ಲಿಮ್ಸ್ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಇಂದು ಪ್ರಥಮ ದರ್ಜೆ ವಿದ್ಯಾರ್ಥಿಗಳಿಗೆ ಅಂತರ ತರಗತಿ ಕ್ರೀಡಾಕೂಟವನ್ನು ಆಯೋಜನೆ ಮಾಡಿದೀವಿ. ಈ ಕಾರ್ಯಕ್ರಮಕ್ಕೆ ಬಂದಂತ ಎಲ್ಲ ಗಣ್ಯರಿಗೂ ವಂದಿಸ್ತಾ, ಯಾಕಂದ್ರೆ ಸಮಯ ಅವಕಾಶ ಕಡಿಮೆ ಇದೆ, ನಿಮ್ಮನ್ನೆಲ್ಲ ಆಟೋಟಗಳಲ್ಲಿ ಭಾಗವಹಿಸೋದಿಕ್ಕೆ ನಮ್ಮ ತರಬೇತುದಾರರಾದ ಅರುಣ್ ಸರ್ ಅವರ ನೇತೃತ್ವದಲ್ಲಿ ಎಲ್ಲ ಪಿಟಿ ಮಾಸ್ಟರ್ಗಳು ರೆಡಿಯಾಗಿದ್ದಾರೆ. ಕಾಲೇಜಿನ ಪ್ರಥಮ ದರ್ಜೆ ವಿದ್ಯಾರ್ಥಿಗಳು ಓಟ, ವಾಲಿಬಾಲ್, ಕ್ರಿಕೆಟ್, ಕಬಡ್ಡಿ ಹಾಗೂ ಇತರ ಕ್ರೀಡೆಗಳಲ್ಲಿ ಭಾಗವಹಿಸಿ ತಮ್ಮ ಪ್ರತಿಭೆಯನ್ನು ಪ್ರದರ್ಶಿಸಿದರು. ಈ ವೇಳೆ ಶ್ರೀನಿವಾಸ್ ಕಾಲೇಜಿನ ಉಪನ್ಯಾಸಕ ವರ್ಗದವರು ಮೋಹನ್, ನರೇಂದ್ರ, ಸತೀಶ್, ಮಂಜುನಾಥ್, ಪದ್ಮಾಕರ್, ಪಾಟೀಲ್, ನಾಗಮಣಿ, ಪ್ರಿಯದರ್ಶಿನಿ, ಆಫ್ರೀನ್, ಶಿವಾನಂದ್, ಗೌರಿಶಂಕರ್ ಇತರರು ಹಾಜರಿದ್ದರು. ಜಂಗಾಲಹಳ್ಳಿ ಅಶ್ವಥ್, ಪವರ್ ನ್ಯೂಸ್ 1, ಚಿಕ್ಕಬಳ್ಳಾಪುರ.